ವೀಕ್ಷಕರೇ, ಭಾರತದಲ್ಲಿ ಒಂದು ಪ್ರಾದೇಶಿಕ ಪಕ್ಷ, ಅದರಲ್ಲೂ ಕೂಡ ಒಂದು ಅಸೆಂಬ್ಲಿ ಎಲೆಕ್ಷನ್ ಭಾರತದ ಎಲ್ಲ ರಾಜ್ಯಗಳನ್ನು ಆಶ್ಚರ್ಯಕ್ಕೆ ದೂಡುತ್ತೆ ಅನ್ನೋದಾದರೆ, ಆ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿರೋದು ತಮಿಳುನಾಡಿನಲ್ಲಿ ಈ ಬಾರಿ ನಡೆದಿರತಕ್ಕಂಥ ಅಸೆಂಬ್ಲಿ ಎಲೆಕ್ಷನ್ನು. ಉದಾಹರಣೆಗೆ ಕರ್ನಾಟಕದಲ್ಲೊಂದು ಪ್ರಾದೇಶಿಕ ಪಕ್ಷ ಇದೆ, ಉದಾಹರಣೆಗೆ JDS. ದೇವೇಗೌಡರಂತಹ ದೇವೇಗೌಡರು ಸಾಧಿಸಿದ್ದು ಮ್ಯಾಕ್ಸಿಮಮ್ 60+ ಸ್ಥಾನವನ್ನು. ಆದರೆ TVK ಕೇವಲ 2 ವರ್ಷಗಳ ಪ್ರಚಾರದಲ್ಲಿ, ಕೇವಲ ಏಕಶ್ಚಿತ್ 2 ವರ್ಷದ ಪ್ರಚಾರದಲ್ಲಿ ತಾನು ಗಿಟ್ಟಿಸಿಕೊಂಡಿದ್ದು 108 ಕ್ಷೇತ್ರಗಳನ್ನು. ಹಾಗಾದರೆ ತಮಿಳುನಾಡನ್ನು ಹೊರತುಪಡಿಸಿ ಇನ್ನುಳಿದ ರಾಜ್ಯಕ್ಕೆ ಈ TVK ವ್ಯಾಪಿಸುವುದಾದರೆ ಕರ್ನಾಟಕದಲ್ಲಿ ಯಾರು ಸಾರಥ್ಯವನ್ನು ವಹಿಸ್ತಾರೆ? ಸಿನಿಮಾ ಕ್ಷೇತ್ರದ ಘಟಾನುಘಟಿ ನಾಯಕರೇನಾದರೂ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಬಹುದಾ? ನೋಡಿ, ಪುದುಚೇರಿಯಲ್ಲೂ ಕೂಡ ಪಂಚ ಚುನಾವಣೆಯ ಭಾಗವಾಗಿ ಒಂದು ಎಲೆಕ್ಷನ್ ನಡೆಯುತ್ತೆ. ಸುಮಾರು 16% ವೋಟಿಂಗ್ ಆಗುತ್ತೆ. ಯಾವುದಕ್ಕೆ? TVK ಎನ್ನುವಂತಹ ಪಾರ್ಟಿಗೆ. ತಮಿಳುನಾಡಿನಲ್ಲಿ ಸುಮಾರು 30-35% ವೋಟಿಂಗ್ ಆಗಿರುವಂತಹದ್ದು. ಹಾಗಾದರೆ ರಾಷ್ಟ್ರೀಯ ಪಕ್ಷಕ್ಕೂ ಟಕ್ಕರ್ ಕೊಡೋ ಹಂತದಲ್ಲಿ TVK ಪಾರ್ಟಿ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ TVK ಒಂದು ವೇಳೆ ಮುಂದುವರಿಯುವುದಾದರೆ ಸಿನಿಮಾ ಕ್ಷೇತ್ರದ ಯಾವ ನಾಯಕ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ, ಅಂದರೆ ರಾಯಭಾರಿ ಆಗ್ತಾರೆ ಅನ್ನುವಂತಹದ್ದು. ನೋಡಿ, ತಮಿಳಿನ ವಿಜಯ್ ಎಂಬ ನಟನ ಫ್ಯಾನ್ ಫಾಲೋವರ್ಸ್ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತವಾಗಿಲ್ಲ, ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲೂ ಕೂಡ ತಮಿಳು ಭಾಷಿಕರು ಇದ್ದಾರೆ, ವಿಜಯ್ ಪರ ಬೆಂಬಲವನ್ನು ವ್ಯಕ್ತಪಡಿಸುವವರೂ ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನೋಡಿ, ಈ ಪೆರಿಯಾರು ಅಂಬೇಡ್ಕರ್ ವಾದಕ್ಕೆ ಸ್ಟಿಕ್ ಆನ್ ಆಗಿರುವಂತಹ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯು ಕೂಡ ಭಾರತದಲ್ಲಿ ನಿಮಗೆ ಸಂಪೂರ್ಣವಾಗಿ ಸ್ಟಿಕ್ ಆನ್ ಆಗಿರುವಂತಹ ಪಾರ್ಟಿಗಳು ಕಾಣಿಸೋದಿಲ್ಲ. ಕಾಂಗ್ರೆಸ್ಸು ಒಂದು ಹಂತಕ್ಕಿದೆ, BJP ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ವಿರೋಧತೆ ಇರತಕ್ಕಂತಹ ಪಕ್ಷ ಅಂತೇಳಿ ಕನ್ಸಿಡರ್ ಆಗಿದೆ. ಇನ್ನುಳಿದಂತೆ ಬೇರೆ ಬೇರೆ ಪಕ್ಷಗಳು ಹೀಗೆ ಪೆರಿಯಾರ್ ಮತ್ತು ಅಂಬೇಡ್ಕರ್ ವಾದವನ್ನು ಎದೆಯ ಮೇಲೆ ಇಟ್ಕೊಂಡು ಓಡಾಡುವಂತಹ ಒಂದು ಪಕ್ಷಗಳಿದ್ರೆ ಅದನ್ನು BSP ಪಕ್ಷಕ್ಕೂ ಕೂಡ ನಾವು ಬೊಟ್ಟನ್ನು ತೋರಿಸ್ಬೋದು. ಆ ತರಹದೊಂದು BSP ಪಕ್ಷ ರಾಜ್ಯದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿದೆ. 2018ರಲ್ಲಿ ಕೊಳ್ಳೇಗಾಲದಲ್ಲೊಂದು ಸ್ಥಾನವನ್ನು ಕೂಡ ಗೆದ್ದು ಬೀಗಿತ್ತು BSP. ಆ BSPಯ ಕಥೆ ಏನಾಯ್ತು ಈಗ? ಆ ತರಹದ್ದು ಪಾರ್ಟಿಗಳೇನಾದರೂ TVKಯನ್ನು ಮುನ್ನಡೆಸುವಂಥ ಅರ್ಹತೆಯನ್ನು ಹೊಂದಿದಾರಾ? ಕೆಲವೊಮ್ಮೆ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ, BSPಯ ಕೆಲ ನಾಯಕರು TVKಯನ್ನು ಮುನ್ನಡೆಸೋ ಸಾಧ್ಯತೆಗಳಿದೆ ಕರ್ನಾಟಕದಲ್ಲಿ. ಸೊ ಈಗ ಗರಿಗೆದಿರ್ತಕ್ಕಂತಹ ಚರ್ಚೆ ಏನು ಅಂತ ಕೇಳಿದ್ರೆ, ಕನ್ನಡದ ಅನೇಕ ಜನಪ್ರಿಯ ನಟರಿದ್ದಾರೆ. ಉದಾಹರಣೆಗೆ KGF ಖ್ಯಾತಿಯ ಯಶ್, ದರ್ಶನ್, ಸುದೀಪ್, ಹೀಗೆ ಒಂದಷ್ಟು ನಾಯಕರ ಹೆಸರುಗಳು ಕೇಳಿ ಬರ್ತವೆ. ಸೊ ಈ ನಾಯಕರುಗಳ ಪೈಕಿ ಯಾವುದಾದ್ರೂ ಒಬ್ಬ ನಾಯಕ ಈ TVK ಎನ್ನುವಂತಹ ಪಾರ್ಟಿಯನ್ನು ಈ ನಾಯಕನ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾರ್ಯಾಚರಿಸುತ್ತಾ ಅನ್ನುವಂತಹ ಚರ್ಚೆ ಕೂಡ ಶುರುವಾಗಿದೆ. ಈಗ ಸೋಷಿಯಲ್ ಮೀಡಿಯಾದ ಕಾಲ, ಪ್ರತಿಯೊಂದು ಅಭಿಪ್ರಾಯವು, ಪ್ರತಿಯೊಂದು ಭಿನ್ನಾಭಿಪ್ರಾಯವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ. TVK ಎನ್ನುವಂತಹ ಪಾರ್ಟಿ ಕರ್ನಾಟಕದಲ್ಲೂ ಕೂಡ ಕಾರ್ಯಾಚರಣೆಗೆ ಬರುತ್ತೆ. ಅದರ ನಾಯಕತ್ವವನ್ನು ಯಾರು ವಹಿಸಲಿದ್ದಾರೆ ಎನ್ನುವಂತಹ ಚರ್ಚೆಯೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇದೆ. ಇನ್ನು ಈ ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿ ಯಾವುದಾದ್ರೂ ನಾಯಕ ಇದರ ಮುಂದಾಳತ್ವವನ್ನು ವಹಿಸ್ತಾರಾ, ಅಥವಾ ಈ ರಾಜ್ಯದ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ಯಾವುದಾದ್ರೂ ನಾಯಕ ಇದರ ನೇತೃತ್ವವನ್ನು ವಹಿಸ್ತಾರಾ, ಹೀಗೆ ನಾನಾ ಅರ್ಥದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಒಟ್ಟಾರೆ ಕಟ್ಟಕಡೆಯದಾಗಿ ಕಾಡುತ್ತಿರುವಂತಹ ಪ್ರಶ್ನೆ, TVK ಕರ್ನಾಟಕದಲ್ಲೂ ಕೂಡ ಕಾರ್ಯಾಚರಿಸಲಿದೆ, ಆ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸೋದು ಕನ್ನಡಿಗ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.